ಇವು ಎರಡು ಗದ್ದಿಗೆಗಳು ಧನರಾಜ್ ಸೂರ್ಯವಂಶಿ ಅವರ ಪತ್ನಿ ವಿಮಲಾ ಧನರಾಜ್ ಸೂರ್ಯವಂಶಿ. ಇದನ್ನು ನೋಡಿದರೆ ಗೊತ್ತಾಗುತ್ತದೆ ಇದು ನನ್ನ ತಂದೆ ತಾಯಿರ ಗದ್ದಿಗೆ ಎಂದು. ಇಂದಿಗೆ 25 ವರ್ಷಗಳು ತುಂಬಿದವು. ಹಿಂದೆ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ತಮ್ಮಂದಿರು ಸತ್ತಿ ಇಲ್ಲಿಗೆ 17 ವರ್ಷವಾದವು. ಆಗ ಗದ್ದಿಗೆ ಕಲ್ಲಿನ ಮೇಗೆ ಕೆತ್ತಿಸಿರುವ ಮರಣ ದಿನಾಂಕವು ಹಾಗೂ ಈಗಿರುವ ಇಷ್ಟು ನೋಡಿದರೆ ಇದೇ ನನ್ನ ತಂದೆ ತಾಯರ ಗದ್ದಿಗೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹೌದು ಹೌದು, ಇವೆರಡು ಗದ್ದಿಗೆಗಳೇ ನನ್ನ ತಂದೆ ತಾಯರ ಗದ್ದಿಗೆ. ಅಪ್ಪ ಅಮ್ಮ, ನಿಮ್ಮ ಆಸೆಯಂತೆ ಈ ನಿನ್ನ ಮಗ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಆಗಲಿಲ್ಲಪ್ಪ. ದಯವಿಟ್ಟು ಈ ನಿನ್ನ ಮಗನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ಅವ್ವ ನೋಡಿದೇನವ್ವ ಈ ನಿನ್ನ ಮಗನ ಸ್ಥಿತಿಯನ್ನು. ಅಪ್ಪ, ಈ ನಿನ್ನ ಮಗ ಈ ತರ ರೌಡಿಯಾಗಿದ್ದು ಹೇಗೆ ಗೊತ್ತಪ್ಪ? ನಿಮ್ಮನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಪತ್ತೆ ಹಚ್ಚಿ ಅವರ ರುಂಡ ಕತ್ತರಿಸಲಪ್ಪ, ಅವರ ರುಂಡ ಕತ್ತರಿಸಲು. ಕರುಣ, ಹೀಗೆ ಇಂದು ಈ ಗದ್ದಿಗೆ ಮೇಲೆ ಬಿದ್ದು ಹೊರಳಾಡಿ ಅಳುತ್ತಿರುವೆ. ಇಂದೇಕೋ ನನ್ನ ತಂದೆ ತಾಯಿರ ನೆನಪಾಯಿತು. ನಿನ್ನ ತಂದೆ ತಾಯಿಗಳ ನೆನಪಾದರೆ ನನ್ನ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ ಮೇಲೆ ಬಿದ್ದು ಅಳುತ್ತಿರುವೆಲ್ಲ ಏಕೆ? ಏನು, ಇವೆರಡು ಗದ್ದಿಗೆಗಳು ನಿನ್ನ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ? ಇಲ್ಲ, ಇವೆರಡು ಗದ್ದಿಗಳೇ ನನ್ನ ತಂದೆ ತಾಯಿರ ಗದ್ದಿಗೆಗಳು. ಇವು ಎರಡು ಗದ್ದಿಗಳು ನಿನ್ನ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ. ನೋಡು ಕರ್ಣ, ನಮ್ಮ ದೊಡ್ಡಪ್ಪ ದೊಡ್ಡಪ್ಪರ ಗದ್ದಿಗೆ ನಿನ್ನ ಕೊಲೆಗಳ ಕೈಯಿಂದ ಮುಟ್ಟಿ ಪವಿತ್ರವಾದ ಗದ್ದಿಗೆಯನ್ನು ಮುಟ್ಟಿ ಅಪವಿತ್ರವನ್ನು ಮಾಡಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಓಹೋ, ಇವನು ಕೂಡ ನನ್ನ ಹಾಗೆ ಅನಾಥನಿದ್ದರೆ ಇರಬೇಕು. ಅದಕ್ಕೆ ತನ್ನ ತಂದೆ ತಾಯರ ನೆನಪಾಗಿ ಇವೆರಡು ಗದ್ದಿಗೆಗಳೇ ನನ್ನ ತಂದೆ ತಾಯರ ಗದ್ದಿಗೆ ಎಂದು ಸುಳ್ಳು ಹೇಳುತ್ತಿರಬಹುದು. ಲೇ ಅರ್ಜುನ, ಯಾರ್ದೋ ಗದ್ದಿಗೆಗೆ ನನ್ನ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ ಎಂದು ಸುಳ್ಳು ಹೇಳಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು ನೀನು. ಅರುಣ, ಹಾಗಾದ್ರೆ ಮುಗಿಯಿತು ನಿನ್ನ ಆಯುಷ್ಯ. ಈ ಕರುಣನ ಆಯುಷ್ಯ ಮುಗಿಸಕ್ಕಿಂತ ಮುಂಚೆ ನಿಂದು ಮುಗಿಯಿತು ಈ ಭೂಮಿಯ ಋಣ. ಅಣ್ಣ ಅತ್ತಿಗೆ, ನನ್ನೇಕೆ ತಡೆವಿರಿ? ಇವನು ನಮ್ಮ ಹುಟ್ಟ ಕುಲ ವೈರಿ, ಆ ಲುಚ್ಚ ಶ್ರೀಮಂತನ ಬಲಗೈ ಬಂಟ. ಇವನನ್ನು ಮುಗಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಿಜ ಸಂಗತಿ ಏನೆನ್ನುವುದು ನನಗೆ ಗೊತ್ತಾಯಿತಪ್ಪ, ಗೊತ್ತಾಯಿತು. ಗೊತ್ತಾದರೆ ಮತ್ತೇಕೆ ತಡೆವಿರಿ? ಬಿಟ್ಟು ಬಿಡ್ರಿ, ಇವನನ್ನು ಮುಗಿಸಿ ಬಿಡುತ್ತೇನೆ. ಚೇಚೆ, ಇದೇನು ಅರ್ಜುನ ನಿನ್ನ ಮಾತು? ರಾಮನನ್ನು ಬಲರಾಮ ಕೊಲ್ಲುವುದೇ, ಬಲರಾಮನನ್ನು ಕೃಷ್ಣ ಕೊಲ್ಲುವುದೇ? ಅದರಂತೆ ಈ ಅರ್ಜುನ ಈ ಕರ್ಣನನ್ನು ಕೊಲ್ಲುವುದು ಯಾವ ನ್ಯಾಯ? ಅಂದರೆ ನಿಮ್ಮ ಮಾತಿನ ಅರ್ಥ? ಲವಕುಶರಂತೆ ಒಂದ ರಕ್ತದಲ್ಲಿ ಜನಿಸಿ ಬಂದ ನಿಮ್ಮಿಬ್ಬರಲ್ಲಿ ಕದನವು ಸರಿಯಲ್ಲಪ್ಪ. ಅಂದರೆ ನಿನ್ನ ಮಾತಿನ ಅರ್ಥ? ಹೌದು ಅರ್ಜುನ, ಹೌದು. ನೀನು ಅವಾಗ ಕೇಳ್ತಿದ್ಯಲ್ಲ ನಿಮ್ಮ ಅಣ್ಣನ ಬಗ್ಗೆ, ಈಗ ಹೇಳುತ್ತೀನಿ ಕೇಳು ಅವನ ಬಗ್ಗೆ. ಈ ಕರ್ಣ ಬೇರೆ ಯಾರೋ ಅಲ್ಲಪ್ಪ, ಈ ಕರ್ಣನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಹೌದಪ್ಪ, ಹೌದು. ನಿಮ್ಮ ತಂದೆ ತಾಯಿಗಳಿಗೆ ನೀವಿಬ್ಬರು ಅವಳಿ ಮಕ್ಕಳು. ಹಿಂದೆ ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿಯರ ಅವರ ಜೊತೆಯಲ್ಲೇ ಸತ್ತು ಹೋಗಿತ್ತೆಂದು ತಿಳಿದಿದ್ದೆ. ಆದರೆ ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯಿತು ಆ ಕೂಸು ಅವರ ಜೊತೆ ಸತ್ತಿಲ್ಲವೆಂದು. ಈ ರೌಡಿ ಗುಂಡ ನನ್ನ ಅಣ್ಣನಾಗಲು ಸಾಧ್ಯವಿಲ್ಲ. ಅವನು ಬೇರೆ ಯಾರೋ ಇರಬಹುದು. ಬೇರೆ ಯಾರೋ ಅಲ್ಲ ಅರ್ಜುನ, ಈ ಕರ್ಣನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಹಾಗಾದರೆ ನೀನು ನನ್ನ ಅಣ್ಣನಲ್ಲವೇ? ಅಲ್ಲ ಅರ್ಜುನ, ಅಲ್ಲ. ನೀವು 8 ವರ್ಷದ ಬಾಲಕನಿರುವಾಗ ನಿಮ್ಮ ಮನೆಯಲ್ಲಿ ಕಸ ಮುಸುರಿ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ನಾನು ಕೂಡ ಮಗನಂತೆ ಕಾಲ ಕಳೆಯುತ್ತಿದ್ದೆ.
17 ವರ್ಷಗಳ ಹಿಂದೆ ದಸರಾ ಹಬ್ಬದ ದಿನ ಕಿರಾಣಿ ಸಂತೆ ತೆರಲೆಂದು ನಾನು ಪೇಟೆಗೆ ಹೋಗಿ ಬರುವುದರೊಳಗಾಗಿ ಯಾರ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಸಮಯದಲ್ಲಿ ನಿಮ್ಮಿಬ್ಬರಲ್ಲಿ ಒಂದೇ ಒಂದು ಕೂಸು ನನ್ನ ಕೈಗೆ ಸಿಕ್ಕಿತು. ನಾ ತಂದು ಸಾಕಿದ ಆ ಕೂಸು ನೀನು ಅರ್ಜುನ, ನೀನು. ಅಂದರೆ ಇವರಿಬ್ಬರು ಸತ್ತು ಹೋದ ಆ ನಮ್ಮ ದನಿ ಧನರಾಜ್ ಸಾವ್ಕರ್ ಮಕ್ಕಳು ಇವರಿಬ್ಬರು ಮಂಗಳ ಧನರಾಜ್ ಸಾವ್ಕರ್ ಮಕ್ಕಳು. ಹಾಗಾದ್ರೆ ಇವನು ನಮ್ಮ ಅಣ್ಣನೇ? ಹೌದು ಅರ್ಜುನ, ಹೌದು. ಈ ಕರ್ಣ ಬೇರೆ ಯಾರಲ್ಲ, ಈ ಕರ್ಣನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಇದು ಸತ್ಯವಾಗಿ ನಿಜವೇ? ಆ ನನ್ನ ತಂದೆಗೆ ಗೋಣಿಬಸವೇಶ್ವರನ ಆನೆಗೂ ನಿಜ ಅರ್ಜುನ, ನಿಜ. ಅಣ್ಣ, ಹೇ ತಂದೆ ಬಸವೇಶ್ವರ, ನಾನು ಇಲ್ಲಿಯವರೆಗೂ ಪಟ್ಟ ಶ್ರಮ ಸಫಲವಾಯಿತು ತಂದೆ, ಸಫಲವಾಯಿತು. ಅಣ್ಣ, ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಏನಂತ ಹೇಳಪ್ಪ, ಖಂಡಿತ ನಡೆಸಿಕೊಡುತ್ತೇನೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ನೀನು ನಮ್ಮ ಮನೆ ಕೆಲಸದ ಆಳು ನಮ್ಮನ್ನು ಸಾಕು ತಂದ ಅಣ್ಣ ಎಂದು ಹೇಳಬೇಡ. ಈ ಕರ್ಣಾರ್ಜುನ ಜೀವಂತ ಇರುವಾಗ, ಈ ಕರ್ಣಾರ್ಜುನ ಜೀವಂತ ಇರುವ ತನಕ ನಾವಿಬ್ಬರು ಧನರಾಜನ ಮಕ್ಕಳೆಂದು ನಿನ್ನ ಬಾಯಿಂದ ಬರಕೂಡದು. ಈ ಕರ್ಣಾರ್ಜುನ ನಿನ್ನ ಒಡ ಹುಟ್ಟಿದರೆಂದು ತಿಳಿದುಕೋ. ನೀವು ಒಡ ಹುಟ್ಟಿದ ತಿಳಿದುಕೊಂಡು ಸಂತೋಷದಿಂದ ಇರಬೇಕೆನ್ನುವುದೇ ನನ್ನ ಆಸೆ. ಆಯ್ತು, ನಿಮ್ಮಿಷ್ಟದಂತೆ ಆಗಲಿ. ಹಾ, ಕರ್ಣ ಅರ್ಜುನ ಇಬ್ರು ಅಣ್ಣ ತಮ್ಮಂದಿರಿಬ್ಬರು ಒಂದಾದವೆಂದು ತಿಳಿದು ಸಂತೋಷ ಪಟ್ಟು ಕೈ ಕಟ್ಟಿ ಕುಳಿತರೆ ನಿಮ್ಮ ಕೆಲಸ ಮುಗಿಯಿತೆಂದು ತಿಳಿಯಬೇಡಿ. ನೀವು ಇನ್ನು ಮುಂದೆ ನೀವು ಮಾಡಬೇಕಾದ ಕೆಲಸ ಬೇರೆ ಇದೆ. ಯಾವ ಕೆಲಸ ಹೇಳಿಸಿ ಮಾಡ್ರಿ, ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗಾಗಿ ಮಾಡಿ ಮುಗಿಸುತ್ತೇವೆ. ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ತಂದೆ ತಾಯಿಯರನ್ನು ಕೊಲೆ ಮಾಡಿ ನಿಮ್ಮನ್ನು ಬೀದಿ ಪಾಲು ಮಾಡಿದ ಆ ಬಂಡರ ಗರ್ವ ಮುರಿದು ನಾವೇ ಪಂಡ ಪೋರ್ಕಿಗಳ ಸೊಕ್ಕನ್ನು ಸೆದೆ ಪಡೆಯಲು ಇನ್ನು ಮುಂದೆ ನೀವಿಬ್ಬರು ಕಾಲ ಕೆದರಿದ ಕರ್ಣಾರ್ಜುನರಾಗಿ ಮುಂದಿನ ಪ್ರಯೋಗದಲ್ಲಿ ನೀವಿಬ್ಬರು ಗುಂಡೇಟಿಗೆ ಹೆದರದ ಹುಲಿಗಳಾಗಿ. ಅಣ್ಣ, ಈಗ ಹೇಳು, ನಮ್ಮ ತಂದೆ ತಾಯಿಗಳನ್ನು ಕೊಂದು ನಮ್ಮ ತಂದೆ ತಾಯಿಗಳನ್ನು ಕೊಂದು ನಮ್ಮ ಆಸ್ತಿಯಲ್ಲಿ ಮೆರೆತ್ರ ಬಂಡ ಯಾರೆಂದು? ಬೇರೆ ಯಾರು ಅಲ್ಲಪ್ಪ, ಕಟಕ ಶ್ರೀಮಂತ ಪ್ರತಾಪ ಹಾಗೂ ಪ್ರದೀಪ. ಮಗನೇ ಪ್ರತಾಪ, ಪ್ರದೀಪ, ಲೇ ಮಗನೇ ಪ್ರತಾಪ, ಇನ್ನು ಮುಂದೆ ಬರುತ್ತಿದ್ದೆ ನಿನ್ನ ಪ್ರಾಣ ತೆಗೆಯುವ ಎಂಬ ದೂತರು ಕಾಲು ಕೆದರಿದ ಕರ್ಣಾರ್ಜುನರಾಗಿ. ಲೇ ಪ್ರದಿಯ, ಇನ್ನು ಮುಂದೆ ನೀ ಪಾತಾಳದಲ್ಲಿ ಅಡಿಗೆ ಕುಳಿತಿದ್ದರೂ ಸರಿ, ನಿನ್ನನ್ನು ಹೊರತೆಗೆದು ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನನ್ನ ತಂದೆ ತಾಯರ ಆತ್ಮಕ್ಕೆ ಶಾಂತಿಗೊಳಿಸುತ್ತಿದ್ದರೆ ನಾವು ಇನ್ನು ಮುಂದೆ ಕಾಲು ಕೆದರಿದ ಕರ್ಣಾರ್ಜುನರ ಅಲ್ಲವೆಂದು ಕರೆಯಲಿ ಸಮಾಜದ ಜನರು.